ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನನ್ನ ಕುಕ್ಕಿಂಗ್ ಸೀರೀಸ್ನಲ್ಲಿ ಕ್ವಿಕ್ಕಾಗಿ 5 ಮಿನಿಟ್ಸಲ್ಲಿ ಆಗೋ ಒಂದು ರೆಸಿಪಿನ ಮಾಡ್ತಿದ್ದೀನಿ. ಸೊ ನನಗೆ ಮಧ್ಯಾಹ್ನ ತುಂಬ ಹೊಟ್ಟೆ ಹಸಿತಿತ್ತು. ಸೊ ಹಾಗಾಗಿ ನಾನು ಚಿತ್ರಾನ್ನ ಮಾಡ್ತಿದ್ದೀನಿ. 5 ಮಿನಿಟ್ಸಲ್ಲಿ 5 to 6 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಹೇಗೆ ಚಿತ್ರಾನ್ನ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ನನ್ನ ಹತ್ರ ಆನಿಯನ್, ಸ್ವಲ್ಪ ಕೊರಿಯಾಂಡರ್ ಇತ್ತು. ಸೊ ಅದನ್ನು ಕಟ್ ಮಾಡ್ಕೊಂಡ್ಮೇಲೆ ಸೊ ಬಾಣಲಿಗೆ ಎಣ್ಣೆ ಹಾಕಿ ಫಸ್ಟ್ ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಸೊ ಸಾಸಿವೆ ಸ್ವಲ್ಪ ಹೊತ್ತು ಕಾದ್ಮೇಲೆ ಸೊ ಈರುಳ್ಳಿ ಮತ್ತು ನಾವೇನು ಹೆಚ್ಕೊಂಡಿರ್ತೀವಿ ಅದನ್ನು ಹಾಕಿ ಫ್ರೈ ಮಾಡಬೇಕು. ಸೊ ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಬಟ್ ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತಿದ್ದೀನಿ. ಸೊ ಆನಿಯನ್ ಮತ್ತು ಚಿಲ್ಲೀಸ್ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಆಮೇಲೆ ನಿಮಗೆ ಬೇಕಾದರೆ ಯು ಕ್ಯಾನ್ ಯೂಸ್ ಟರ್ಮರಿಕ್ ಪೌಡರ್. ಸೊ ಈ ಥರ ಫ್ರೈ ಸ್ವಲ್ಪ ಆನಿಯನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಸೊ ನನ್ನ ಹತ್ರ ಸ್ವಲ್ಪ ಮಸಾಲೆ ಐಟಮ್ಸ್ ಯಾವುದಿತ್ತು, ಸೊ ಚಿಕನ್ ಮಸಾಲ ಇತ್ತು. ಸೊ ಅದನ್ನೇ ಹಾಕಿದೆ, ಯಾವ ಥರ ಟೇಸ್ಟ್ ಬರುತ್ತೆ ನೋಡೋಣ ಅಂತ. ಸೊ ತುಂಬ ಚೆನ್ನಾಗಿತ್ತು. ಸೊ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡಿದೆ. ಸೊ ಅದೆಲ್ಲ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಸೊ ಯು ಕ್ಯಾನ್ ಆ್ಯಡ್ ರೈಸ್. ನಿಮಗೆ ಯಾವ ಕ್ವಾಂಟಿಟಿಲಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ಮಾಡಿಕೊಂಡು ಸ್ವಲ್ಪ ರೈಸ್ನ ಆ್ಯಡ್ ಮಾಡಿದ್ರೆ ಸೊ ಫಟಾಫಟ್ 5 ಮಿನಿಟ್ಸ್ ಚಿತ್ರಾನ್ನ, ಆರ್ ಯು ಕ್ಯಾನ್ ಕಾಲ್ ಇಟ್ ಆ್ಯಸ್ ಖಾರದ ಪುಡಿ ಚಿತ್ರಾನ್ನ ಈಸ್ ರೆಡಿ ಟು ಟೇಸ್ಟ್. ಸೊ ಕೊನೆಯದಾಗಿ ಗಾರ್ನಿಷಿಂಗಿಗೆ ಅಂತ ಸ್ವಲ್ಪ ಕೊರಿಯಾಂಡರ್ ಕಟ್ ಮಾಡ್ಕೊಂಡಿದ್ದಿತ್ತು. ಸೊ ಅದನ್ನು ಹಾಕಿ ಸೊ ಎಲ್ಲದನ್ನು ನೀಟಾಗಿ ಮಿಕ್ಸಪ್ ಮಾಡಿಕೊಂಡೆ. ಸೊ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಸೊ ನಾನು ಕೂಡ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಎಸ್, ನೀವು ಕೂಡ ಟ್ರೈ ಮಾಡಿ. ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. Please do subscribe to my YouTube channel and like, share, comment. Thank you. Bye bye one and all.